ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಹಾಯ್ ಹಲೋ ನಮಸ್ಕಾರ, ನೀವೆಲ್ಲ ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಇವತ್ತು ಗುಜರಾತ್ನ ಅಹಮದಾಬಾದ್ ಏನಿದೆ, ಆ ಅಹಮದಾಬಾದ್ ಸ್ಟೇಡಿಯಂನಲ್ಲಿರುವಂತಹ ಕ್ರೀಡಾಂಗಣ ಇವತ್ತು ಸಾವಿರಾರು ಜನರ ಮುಖಾಂತರವಾಗಿ ತುಂಬಿ ತುಳುಕ್ತಾ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಇವತ್ತು RCB ವರ್ಸಸ್ GT ನಡುವಿನ ಒಂದು ರಣರೋಚಕ ಫೈನಲ್ ಪಂದ್ಯ ನಡೆಯುತ್ತೆ. ಹೀಗಾಗಿ ಇವತ್ತು 7:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಎರಡೂ ತಂಡಗಳು ಕೂಡ ಸಮಬಲದಿಂದ ಕೂಡಿರುವಂಥದ್ದು. ಇನ್ನು ಕಳೆದ ಬಾರಿಯ ಚಾಂಪಿಯನ್ RCB ಈ ವರ್ಷವೂ ಕೂಡ ಫೈನಲ್ ಪಂದ್ಯವನ್ನು ತಲುಪಿದೆ. ಹೀಗಾಗಿ GTಗೆ ಮತ್ತೊಮ್ಮೆ ಶಾಕ್ ಕೊಡೋದಕ್ಕೆ, ಯಾಕಂದರೆ ಮೊದಲ ಕ್ವಾಲಿಫೈಯರ್ನಲ್ಲಿ GT ವಿರುದ್ಧ ಭರ್ಜರಿಯಾಗಿ ಗೆದ್ದಿತ್ತು RCB. ಇವತ್ತು ಕೂಡ ಅದೇ ಫಾರ್ಮನ್ನು ಮುಂದುವರಿಸುವಂಥ ನಿರೀಕ್ಷೆಯಲ್ಲಿ RCB ತಂಡ ಇದೆ. ಆದರೆ GT ಕೂಡ ತುಂಬ ಬಲಾಢ್ಯವಾಗಿ ಕಾಣಿಸ್ತಾ ಇರುವಂಥದ್ದು. ಕಳೆದ ಪಂದ್ಯದಲ್ಲಿ ಕ್ವಾಲಿಫೈಯರ್ 2 ಏನಿತ್ತು, ಅದರಲ್ಲಿ ಏನು ರಾಜಸ್ಥಾನ್ ವಿರುದ್ಧವಾಗಿ ಭರ್ಜರಿ ಗೆಲುವನ್ನು ಸಾಧಿಸಿ ಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು. ಹೀಗಾಗಿ RCB ತಂಡಕ್ಕೆ ಶಾಕ್ ಕೊಡೋದಕ್ಕೆ GT ಕೂಡ ಸನ್ನದ್ಧವಾಗಿದೆ. ಇನ್ನು ಇವತ್ತು ಪಂದ್ಯ 7:30ಕ್ಕೆ ಆರಂಭ ಆಗುತ್ತೆ. ಕ್ರಿಕೆಟ್ ಅಭಿಮಾನಿಗಳು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಮತ್ತು ಇವತ್ತಿನ ಪಂದ್ಯದ ಬಗ್ಗೆ ಅವರೇನು ಹೇಳ್ತಾರೆ ಅನ್ನೋದನ್ನು ಆ ಫ್ಯಾನ್ಸ್ ಬಳಿಯೇ ಕೇಳ್ಕೊಳ್ತಾ ಹೋಗೋಣ ಬನ್ನಿ. ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ, ಏನು ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು? RCB ವಿನ್ ಆಗ್ತಾರೆ. ಲಾಸ್ಟ್ ಟೈಮ್ ವಿನ್ ಆದಾಗೆ ವಿನ್ ಆಗ್ತಾರೆ. ಅಲ್ಲ, ಸ್ಟ್ರಾಂಗ್ ಇದೆಯಪ್ಪ GT. GT ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಪರವಾಗಿಲ್ಲ, ಟ್ರೈ ಮಾಡ್ತಾರೆ, ವಿನ್ ಆಗ್ತಾರೆ. RCB ವರ್ಸಸ್ ಈ ಕಡೆ ನೋಡಿ, RCB ವರ್ಸಸ್ GT ಮ್ಯಾಚ್ ಇದೆ. ಏನು ಎಕ್ಸ್ಪೆಕ್ಟೇಷನ್ ಇದೆ ಪಂದ್ಯದ ಬಗ್ಗೆ, ಏನು ಹೇಳ್ತೀರಿ? ಸರ್, ನನ್ನ ಪ್ರಕಾರ 50-50 ಅಂತ ಇದೆ. ಯಾಕಂದರೆ ಓನರ್ಸ್ ಬಂದು ಇಬ್ಬರು ಇದಾರಲ್ಲ, GTದು ಮತ್ತು ಅನನ್ಯ ಬಿರ್ಲಾ ಇದ್ದಾರೆ, ಇಬ್ಬರು GT ಮತ್ತು RCBದು. ನನ್ನ ಫೇವ್ರೆಟ್ ಟೀಮ್ ಬಂದು RCB ಇರೋದು. RCBನೇ ವಿನ್ ಆಗಲಿ ಅಂತ ನಾನು ಕೇಳ್ಬೋದು. ಎರಡು ತಂಡದಲ್ಲಿ ಪ್ಲಸ್ ಏನು ಮೈನಸ್ ಏನು ಅನ್ಸುತ್ತೆ ನಿಮಗೆ? ಪ್ಲಸ್ಸು ಮೈನಸ್ ಅಂದರೆ RCBಲಿ ಸ್ವಲ್ಪ ಬ್ಯಾಟಿಂಗ್ ಲೈನಪ್ ಸ್ವಲ್ಪ ಕಡಿಮೆ ಇದೆ. GTಲಿ ಬ್ಯಾಟಿಂಗ್ ಲೈನಪ್ ಇದಿದೆ, ಆದರೆ ಬೌಲಿಂಗ್ ಸ್ವಲ್ಪ ಇದು ಪ್ರಾಬ್ಲಮ್ ಇದೆ. ಅದು ಸ್ವಲ್ಪ ಸರಿ ಮಾಡಿಕೊಂಡ್ರೆ. ನಿಮ್ಮ ಫೇವ್ರೇಟ್ ಯಾರು ಅನ್ಸುತ್ತೆ ಇವತ್ತು? ಫೇವ್ರೇಟು ನನ್ನ ಪ್ರಕಾರ PH ಸಾಲ್ಟ್ ಆಡಿದ್ರೆ, ಇವತ್ತು ಅಕಸ್ಮಾತ್ ಸಾಲ್ಟ್ ಆಡಿದ್ರೆ ಸಾಲ್ಟ್ ವಿನ್ ಆಗಲಿ, ಅಂದರೆ 50 ರನ್ಸ್ ಹೊಡಿಲಿ ಅಂತ. ಗೆಲ್ಲುವಂಥ ಫೇವ್ರೇಟ್ RCBನೇ ಸರ್, RCBನೇ ವಿನ್. ಯಾರು ಗೆಲ್ತಾರೆ ಇವತ್ತು? ನನ್ನ ಪ್ರಕಾರ RCBನೇ ಗೆಲ್ಬೋದು. ಬೌಲಿಂಗ್ ಮತ್ತು ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡ್ತಾರೆ, ಸೊ ಕಂಟ್ರೋಲ್ ಮಾಡಿದ್ರೆ ಗೆಲ್ಬೋದು. ಇದು GTನೂ ಸ್ಟ್ರಾಂಗ್ ಆಗಿದೆಯಪ್ಪ. ಅದೇ ಸುದರ್ಶನ್ ವೀಕ್ ಅವನಲ್ಲ, ಬ್ಯಾಟ್ ಎಸೆದ್ರೆ ಅವನು ಸೆಲ್ಫ್ ಔಟ್ ಆಗ್ತಾನೆ. ಗಿಲ್ಲು ಮೊನ್ನೆ ಸೆಂಚುರಿ ಹೊಡೆದ. ಬೌಲಿಂಗ್ ಮೇಲೆ ಡಿಪೆಂಡ್ಸ್ ಆಗುತ್ತೆ, ಹೆಂಗೆ ಮಾಡ್ತಾರೆ, ಕಂಟ್ರೋಲ್ ಮಾಡಬೇಕಲ್ಲ ಅವರು, ಅದ್ರ ಪ್ರಕಾರ ಅಷ್ಟೇ. ಓಕೆ, ಇವತ್ತು ವಿರಾಟ್ ಕೊಹ್ಲಿ ಹೆಂಗೆ ಆಡ್ಬೋದು ಅನ್ಸುತ್ತೆ? ಗೊತ್ತಿಲ್ಲ, ಏನು ಹೇಳಕ್ಕೆ ಹೋಗಬಾರ್ದು, ಅದಕ್ಕೆ. ಒಟ್ಟು ಗೆಲ್ತಾರೆ ಇವತ್ತು RCB ಕಪ್ ಹೊಡಿತಾರೆ ಅನಿಸುತ್ತೆ. ತುಂಬ ರನ್ಸ್ನಿಂದ ಗೆಲ್ಲಬೇಕು ಈ ಸಲ, ಕಪ್ ನಮ್ಮದೇ. RCB ವಿನ್ ಆಗುತ್ತೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? RCBನೇ ವಿನ್ ಆಗುತ್ತೆ, ಯಾಕಂದರೆ ರಜತ್ ಪಾಟೀಲ್ ಎಲ್ಲರೂ ಫಾರ್ಮ್ ಇದರಲ್ಲಿದ್ದಾರೆ. ಪಡಿಕಲ್ ಮತ್ತು ವಿರಾಟ್ ಬೌಲರ್ ಚೆನ್ನಾಗಿದ್ದಾರೆ GTಯಲ್ಲಿ. ಗೊತ್ತು ನನಗೆ, ಕಗೀಸು ರಬಾಡ, ಮೊಹಮ್ಮದ್ ಸಿರಾಜ್ ಎಲ್ಲ, ರಾಶಿದ್ ಖಾನ್ ಅವರೆಲ್ಲ ಚೆನ್ನಾಗಿ ವಿಕೆಟ್ ತಗೊತಾರೆ. ಆದರೆ ನಮ್ಮ RCBಯಲ್ಲಿ ಬ್ಯಾಟಿಂಗ್ ಅವರು ಚೆನ್ನಾಗಿದೆ, ಬ್ಯಾಟಿಂಗ್ ಮಾಡ್ತಾರೆ ಅವರು. ವಿರಾಟ್ ಕೊಹ್ಲಿ, ಪಟ್ಟಿದಾರ್ ಎಲ್ಲ, ಟೀಮ್ ಡೇವಿಡ್ ಎಲ್ಲ ಫಿನಿಶರು ಮಾಡ್ತಾರೆ. ನನ್ನ ಪ್ರೆಡಿಕ್ಷನ್ನು RCB ವಿನ್ ಆಗುತ್ತೆ. ಸೆಕೆಂಡ್ ಕಪ್ ಟ್ರಾಫಿ ಇನ್ಕಮಿಂಗ್. ಸರ್ RCB ಹೊಡಿತಾರೆ ಸರ್. ಯಾಕಂದರೆ ಎಲ್ಲ ಟೀಮ್ಗಳಿಗೂ ಕರ್ಮ ರಿಟರ್ನ್ಸ್. ಈಗ ನಮ್ಮ RCBನ ಎಷ್ಟು ಕಂಡ ಮಾಡಿದ್ರು ಇವತ್ತು ಅವರೆಲ್ಲ ಅನುಭವಿಸ್ತಾ ಇದ್ದಾರೆ. ನಮ್ದು ಹೇಗಿದೆ ಅಂದರೆ, ನಮ್ಮದು ಟೀಮಲ್ಲ, ಅದು ಒಂಥರ ಫ್ಯಾಮಿಲಿ. RCB ಬಂದು ಫ್ಯಾಮಿಲಿ. ಒಬ್ಬರು ಬಿಟ್ಟರೆ ಇನ್ನೊಬ್ರು ಆಡ್ತಾರೆ, ಯಾರು ಈಗ ಒಬ್ಬರ ಮೇಲೆ ಡಿಪೆಂಡ್ ಇಲ್ಲ ಈಗ. ಅದರಿಂದ ಇವತ್ತು ಒಳ್ಳೆ ಇದು ಯೂಜಲ್ಲೇ ಗೆಲ್ತಾರೆ. 250+ ಬರುತ್ತೆ. ಅಲ್ಲ, ಒಂದು ಟೀಮ್ ಅವರು ಈಗ ಆಚೆ ಹೋಗಿದಾರಲ್ಲ, ಫೈನಲ್ ಸೋತಾಗ್ತಾರೆ RCB ಅಂತ ಟ್ರೋಲ್ ಮಾಡ್ತಿದ್ದಾರೆ. ಮಾಡ್ಕೊಳ್ಳಿ ಸರ್, ಅವ್ರದ್ದು ಅದೇ ಕೆಲಸ. ಹೆಂಗೆ ಗೊತ್ತಾ, ಇದು ಜನ ಹೆಂಗೆ ಅಂದರೆ ಉರ್ಕೊಂತಾರೆ. RCB ಅಂದ್ರೆ ಉರ್ಕೊಳ್ಳೋದು. ಸೋತ್ರು ಉರ್ಕೊಂತಾರೆ, ಗೆದ್ರು ಉರ್ಕೊಂತಾರೆ. ಅಂಥವ್ರಿಗೆಲ್ಲ ಬರ್ನಾಲ್ ಕೊಡಬೇಕು. ಬರ್ನಾಲ್ ಜೊತೆ ವಿತ್ ಐಸ್ ಕ್ಯೂಬು, ಅವಾಗ ಡಬಲ್ ತಣ್ಣಗಾಗತ್ತೆ. ಅದರಿಂದ RCBನೇ ಸರ್ ಆಲ್ವೇಸು. ಇಲ್ಲೇ ತುಂಬ ಹೊಪ್ಪು. ನಮ್ಮವರು ಫುಲ್ ಚೆನ್ನಾಗಿ ಆಡ್ತವ್ರೆ, ಫುಲ್ ಫಾರ್ಮಲ್ಲಿದ್ದಾರೆ ಎಲ್ಲರೂ. ಭೂವಿ ಅಂತೂ ಹೈಲೈಟ್ ಬೌಲಿಂಗ್ ಅವ್ರದ್ದು, ಅವರೇ ಮೇನ್ ವಿಕೆಟ್ ಟೇಕರ್. ನಮ್ಮ ಪವರ್ ಪ್ಲೇಯರ್ ವಿಕೆಟ್ ಬಿದ್ದರೆ ಗಿಲ್ದು ಮತ್ತು ಸಾಯಿ ಸುದರ್ಶನ್ ಅವ್ರದ್ದು ನಮ್ಮದೇ ಮ್ಯಾಚ್ ಅನ್ನಬಹುದು. GT ಅವರು ತುಂಬ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ ಸರ್. ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಹೋಮ್ ಪಿಚ್ಚು, ಅವ್ರಿಗೂ ಜಾಸ್ತಿ ಅಡ್ವಾಂಟೇಜ್ ಐತೆ. ನಮ್ಮವರು ಫುಲ್ ಫಾರ್ಮಲ್ಲಿದ್ದಾರೆ, ನಾವು ನಮ್ಮವರಿಗೆ ಸಪೋರ್ಟ್ ಮಾಡೋದು. ಈ ಸಲ ಕಪ್ ನಮ್ಮದೇ ಸರ್.
ನೀ ಯಾವ ಫ್ಯಾನು? RCB. ಮತ್ತು ಆರ್ ಸಿ ಬಿ ಗೆಲ್ಲುತ್ತಾ ಸೋಲುತ್ತೋ? ಆರ್ ಸಿ ಬಿ ಏನು ಗೆಲ್ಲುತ್ತಾ ಸೋಲುತ್ತೋ ಇವತ್ತು? ಇವತ್ತು ಫೈನಲ್ ಇದೆ ಗೊತ್ತಾ? ಜಿ ಟಿ ವರ್ಸಸ್ ಆರ್ ಸಿ ಬಿ. ಯಾರು ಗೆಲ್ತಾರೆ ಇವತ್ತು? RCB. ಆರ್ ಸಿ ಬಿ. ಎಷ್ಟು ಹೊಡಿತಾರೆ ವಿರಾಟ್ ಕೊಹ್ಲಿ? 6-4. 6-4 ಹೊಡಿತಾರೆ. ಬ್ರದರ್, ಇವತ್ತು ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ಇದೆ, ಫೈನಲ್ಲು. ಏನು ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಚ್ ಬಗ್ಗೆ? ಗೆಲ್ತಾರೆ ಆರ್ ಸಿ ಬಿ ಅವರು, ಕಾನ್ಫಿಡೆನ್ಸ್ ಇದೆ. ಟೀಮು, ಬ್ಯಾಟಿಂಗು, ಬೌಲಿಂಗ್ ಎಲ್ಲ ಚೆನ್ನಾಗಿದೆ. ಭುವಿ ಇದ್ದಾನೆ, ಹೊಡಿತಾರೆ ಮ್ಯಾಚ್. ನಮ್ಮದೇ ಕಪ್ಪು. ಜಿ ಟಿ ಸ್ಟ್ರಾಂಗ್ ಆಗಿದೆಯಪ್ಪ, ಮೊನ್ನೆ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ದಾರೆ. ನಮ್ಮ ಕಡೆ ಬ್ಯಾಟಿಂಗಲ್ಲೂ ಹಂಗಿದೆಯಲ್ಲ, ಪಟ್ಟಿದ್ದಾರೆ ಒಬ್ಬನೇ ಸಾಕು ಜಿ ಟಿ ನಾವು ಮುಳುಗ್ಸೋಕ್ಕೆ, ಯಾರೂ ಬೇಡ. ಎಷ್ಟು ರನ್ಸ್ ಬೇಕಾಗುತ್ತೆ ಅನ್ಸುತ್ತೆ ಫಸ್ಟ್ ಬ್ಯಾಟಿಂಗ್ ಆದರೆ? 200+ ಹೊಡಿಲೇಬೇಕು. 220 ಹಂಗೆ ಆರ್ ಸಿ ಬಿ ಅವರು. ಅವ್ರದ್ದು ಬ್ಯಾಟಿಂಗ್ ಆದರೆ ಎಷ್ಟು ಕಂಟ್ರೋಲ್ ಮಾಡಬೇಕು ಅನ್ಸುತ್ತೆ? 206 ಮ್ಯಾಕ್ಸ್ ಟು ಮ್ಯಾಕ್ಸ್ ಅವರಷ್ಟೇ. ಅದು ಬಿಟ್ಟರೆ ಮೊನ್ನೆನೇ ಅಷ್ಟು ಹೈಯೆಸ್ಟ್ ಹೊಡೆದಿರೋದಂದರೆ ಅವರು ಚೇಸ್ ಮಾಡಿರೋದ್ರಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಕಾನ್ಫಿಡೆನ್ಸ್ ಯಾರೋ ಕೂತವ್ರೆ. ಯಾರು ಗೆಲ್ತಾರೆ ಬ್ರೋ? ಅಲ್ಲ, ಯಾರು ಗೆಲ್ತಾರೆ? ಅಲ್ಲ, ಆರ್ ಸಿ ಬಿನೇ ಗೆಲ್ತಾರೆ ಅನ್ಸುತ್ತೆ. ಅವರು ಟೀಮ್ ಸ್ಟ್ರಾಂಗ್ ಐತೆ. ಆರ್ ಏನಾದರೂ ಬಂದಿದ್ರೆ ಒಂದು ಫೈಟ್ ಇರ್ತಿತ್ತು. ಅವ್ರ ಕಡೆನೂ ಬ್ಯಾಟಿಂಗು, ಬೌಲಿಂಗು ಆಲ್ರೌಂಡರ್ ಅಲ್ಲ ಅವರೇ. ಆರ್ ಸಿ ಬಿ ಕಡೆನೂ ಅಷ್ಟೇ, ಬ್ಯಾಟಿಂಗ್, ಬೌಲಿಂಗು ಎರಡಕ್ಕೂ ಒಂದು ಕ್ಲಾಸ್ ಇರ್ತಿತ್ತು. ಈಗ ಜಿ ಟಿ ಬಂದರೆ ಒಂದು ಸೈಡ್ ಆರ್ ಸಿ ಬಿ ಸ್ಟ್ರಾಂಗ್ ಆಗಿದೆಯಲ್ಲ. ಜಿ ಟಿ ಹೋಮ್ ಗ್ರೌಂಡ್ ಬೇರೆ. ಹೋಮ್ ಗ್ರೌಂಡ್ ಆದರೆ ನೀವು ಬ್ಯಾಟಿಂಗ್ ಅಂತ ನೋಡಿದ್ರೆ ಫಸ್ಟ್ 2 ಬ್ಯಾಟ್ಸ್ಮನ್ ತೆಗೆದ್ರೆ ಮ್ಯಾಚೇ ಮುಗೀತು. ಆರ್ ಸಿ ಬಿ 2 ಬ್ಯಾಟ್ಸ್ಮನ್ ತೆಗೆದ್ರೆ ಮುಗೀತು ಮ್ಯಾಚು. ಆರ್ ಸಿ ಬಿ ಕಪ್ಪು ಪಕ್ಕ. ಆರ್ ಸಿ ಬಿ ಕಪ್ ಹೊಡಿತಾರೆ ಈ ಸರಿ ಪಕ್ಕ. ಸೆಕೆಂಡ್ ಕಪ್ಪು. ಹಾಂ. ಎಷ್ಟು ಖುಷಿಯಿಂದ ಹೇಳ್ತಿದ್ದೀರಿ ಮಾತು ನೀವು? ಹೌದು, ನಾ ಚೆನ್ನೈ ಸಪೋರ್ಟರು, ಆದರೆ ಚೆನ್ನೈ ಇಲ್ಲ ಅಂದರೆ ಆರ್ ಸಿ ಬಿನೇ. ಹೌದಾ? ಹೌದೌದು. ಇದು ಬೇಕಾಗಿರೋದು ನಿಜವಾಗ್ಲೂ. ಪಕ್ಕ ಆರ್ ಸಿ ಬಿನೇ ಬ್ರೋ. ಫಸ್ಟ್ ಬ್ಯಾಟಿಂಗ್ ಹೊಡೆದ್ರೆ ಒಂದು 220-225 ಹೊಡೆದ್ರೆ ಇದು ಮಾಡ್ಬೋದು. ಯಾಕೆಂದರೆ ಜಿ ಟಿ ಎಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಒಂದು 3-4 ಬ್ಯಾಟ್ಸ್ಮನ್ ಚೆನ್ನಾಗಿ ಆಡ್ತಿದ್ದಾರೆ. ಸುದರ್ಶನ್, ಶುಭಮ್ ಗಿಲ್ಲು. ಅವ್ರ ವಿಕೆಟು ಮೇಯ್ನ್ ತೆಗೆದ್ರೆ ವಿಕೆಟು ಆರ್ ಸಿ ಬಿ ಇದೆ. ನಾವು ಬೌಲಿಂಗಲ್ಲಿ ಚೆನ್ನಾಗಿದೆ. ಆ್ಯಸಲ್ವುಡ್ ಮತ್ತು ಬೋನಿ ಚೆನ್ನಾಗಿ ಮಾಡಿದ್ರೆ, ಪವರ್ ಪ್ಲೇಯಲ್ಲೇ ವಿಕೆಟ್ ಬಂದರೆ ಅಫ್ಕೋರ್ಸ್ ನಮ್ಮದೇ ಮ್ಯಾಚ್ ಖಂಡಿತ. ಸೊ ಅವ್ರದ್ದು 3 ವಿಕೆಟ್ ತೆಗೆದ್ಬಿಟ್ರೆ ನಾವು ಆರಾಮಾಗಿ ಗೆಲ್ಬೋದು. ಸೊ ಸ್ಟಾರ್ಟಿಂಗ್ ಬ್ಯಾಟಿಂಗ್ ತೊಗೊಂಡ್ರೆ ಒಂದು 220 ಹೊಡೆದ್ರೆ ಪಕ್ಕ. ಏನಾದ್ರು ಹೋಮ್ ಗ್ರೌಂಡ್ ಅಂತ ಅವ್ರಿಗೆ ಅಡ್ವಾಂಟೇಜ್ ಆಗ್ಬೋದಾ? ಹೋಮ್ ಗ್ರೌಂಡ್ ಇರುತ್ತೆ, ಬಟ್ ಆರ್ ಸಿ ಬಿಗೆ ಎಲ್ಲೇ ಹೋದ್ರು ಅವ್ರದೇ ಹೋಮ್ ಗ್ರೌಂಡು. ಆರ್ ಸಿ ಬಿ ಅವರೇ ಫ್ಯಾನ್ಸ್ ಅಷ್ಟು ಇದ್ದಾರೆ ಆರ್ ಸಿ ಬಿಯಲ್ಲಿ. ಎಲ್ಲೇ ಹೋದ್ರು ಅಹಮದಾಬಾದಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ತುಂಬ ಜನ ಇದ್ದಾರೆ. ಸೊ ಅಡ್ವಾಂಟೇಜ್ ಇದೆ ನಮಗೆ. ಐ ಹೋಪ್ ಆರ್ ಸಿ ಬಿ ವಿಲ್ ವಿನ್ ಫಾರ್ ಶೂರ್. ಆರ್ ಸಿ ಬಿ ಯಾ. ಇಫ್ ಆರ್ ಸಿ ಬಿ wins the toss, what should I do? What's gonna... They will obviously do chasing always. Bowling first. Yeah. Bowling first? Yeah. Why? Because they are better at chasing. And the chase master is there, of course. Is there any advantage home ground to GT? Yeah. Advantage home ground? Yeah. Okay. ಎಷ್ಟು ಸ್ಕೋರ್ ಬೇಕಾಗ್ಬೋದು ಅನ್ಸುತ್ತೆ? We need like 230, 240 we need. ಫಸ್ಟ್ ಬ್ಯಾಟಿಂಗ್ ಆದರೆ? Yeah. ಕಂಟ್ರೋಲ್ ಆದರೆ ಅವ್ರದ್ದು ಬ್ಯಾಟಿಂಗ್ ಆದರೆ ಎಷ್ಟು ಇದು ಮಾಡ್ಬೋದು? 220, 210. ಆರ್ ಸಿ ಬಿ ವರ್ಸಸ್ ಜಿ ಟಿ ಮ್ಯಾಚ್ ಇದೆ. ಹೌದು. ಏನು ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಚ್ ಬಗ್ಗೆ? ಎಕ್ಸ್ಪೆಕ್ಟೇಷನ್ ಸರ್, ಆರ್ ಸಿ ಬಿ ಫ್ಯಾನ್ ಆರ್ ಸಿ ಬಿ ವಿನ್ ಆಗಲಿ ಅಂತಲೇ ಹೇಳೋದು. ನೋಡಬೇಕು, ಯಾಕಂದರೆ ಅವ್ರದ್ದು ಹೋಮ್ ಗ್ರೌಂಡು, ಜಿ ಟಿ ಹೋಮ್ ಗ್ರೌಂಡು. ಅಲ್ಲಿ ಹೋಮ್ ಗ್ರೌಂಡಲ್ಲಿ ಎಲ್ಲ ಮ್ಯಾಚ್ ಅವ್ರು ಗೆದ್ದಿದ್ದಾರೆ. ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ, ನೋಡೋಣ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀವಿ. ಅವ್ರ ಗ್ರೌಂಡ್ಗೆ ಹೋಗಿ ಅವ್ರಿಗೆ ಹೊಡೆದ್ರೆ ಅವಾಗ ಅದೊಂಥರ. ಬ್ಯಾಟಿಂಗ್ ಆದರೆ ಎಷ್ಟು ರನ್ಸ್ ಬೇಕು ಅನ್ಸುತ್ತೆ ಸರ್? ಸರ್, ಇದು ಈ ವರ್ಷ ಎಲ್ಲ 200, ಮಿನಿಮಮ್ 200ಗಿಂತ ಕಮ್ಮಿ ಹೊಡೆದ್ರೆ ಎಲ್ಲ ಟೀಮ್ ಚೇಸ್ ಮಾಡ್ತಾಯಿದೆ. 210, 220ನೇ ಚೇಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 220 ಮೇಲಿದ್ರೆ ಆ್ಯಡೆಡ್ ಅಡ್ವಾಂಟೇಜು. ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ಲೈನು, ಬೌಲಿಂಗ್ ಲೈನಪ್ ಅವ್ರದ್ದು ಸ್ವಲ್ಪ ಚೆನ್ನಾಗಿದೆ ಅನ್ಸುತ್ತೆ ಜಿ ಟಿದು. ಇಡೀ ನೀವು IPL ಅಲ್ಲಿ ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಸ್ಕ್ವಾಡ್ ಇದೆ ಅವ್ರದ್ದು. ಅವ್ರ ಕಡೆ ರಬಾಡಾ ಇದ್ದಾರೆ, ಸಿರಾಜ್ ಇದ್ದಾರೆ, ಆಮೇಲೆ ರಶೀದ್ ಖಾನ್ ಇದ್ದಾರೆ, ಆಮೇಲೆ ನಮ್ಮ ಹೊಸ ವೆಸ್ಟ್ ಇಂಡೀಸ್ ಬೌಲರ್ ಯಾರದು ಆಫ್ ಆಗ್ತಾ ಇರೋದು? ಜೇಸನ್ ಹೋಲ್ಡರ್ ಇದ್ದಾರೆ. ಸೊ ಅವ್ರದ್ದು ಬೌಲಿಂಗ್ ಸ್ಕ್ವಾಡ್ ತುಂಬ ಚೆನ್ನಾಗಿದೆ. ನೋಡೋಣ, ಯಾಕಂದ್ರೆ ನಮ್ಮ ಕಡೆನೂ ಕಿಂಗ್ ಕೊಹ್ಲಿ ಇದ್ದಾರೆ ಫಾರ್ಮಲ್ಲಿ, ಭುವಿ ಇದ್ದಾರೆ, ಹೇಸಲ್ವುಡ್ ಇದ್ದಾರೆ ಬೌಲಿಂಗಲ್ಲಿ. ಸೊ ನೋಡೋಣ ಹೆಂಗಾಗತ್ತೆ ಅಂತ ನೋಡೋಣ. ಸೊ ಚಾಲೆಂಜ್ ಅಕ್ಸೆಪ್ಟೆಡ್, ಆರ್ ಸಿ ಬಿ. ಸರ್, ಅಂದ್ರೆ ಅಹಮದಾಬಾದ್ ಗ್ರೌಂಡ್ ಅಂತಂದರೆ ಅಲ್ಲಿ ಡ್ಯೂ ಫ್ಯಾಕ್ಟರ್ ಆಗುತ್ತೆ ಸಂಜೆ. ಅದಾದಮೇಲೆ ಕಂಡೀಷನ್ ಕೂಡ, ವೆದರ್ ಕಂಡೀಷನ್ ಸ್ವಲ್ಪ ವೇರಿಯೇಷನ್ಸ್ ಇದೆ. ಆಮೇಲೆ ಫಸ್ಟ್ ಚೇಸಿಂಗೇ ಆಗ್ತಾ ಇದೆ ಅಲ್ಲಿ ಆಲ್ಮೋಸ್ಟ್. ಏನು ಅನಿಸುತ್ತೆ ಟಾಸ್ ಗೆದ್ದ ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ಫೀಲ್ಡಿಂಗ್ ತೊಗೋಬೇಕು ಅನಿಸುತ್ತೆ ಹೇಗೆ ಅಂತ?
ಸರ್ ಆ್ಯಕ್ಚುಲಾಗಿ ಗ್ರೌಂಡ್ ದೊಡ್ಡದಿರೋದ್ರಿಂದ ಪ್ರಿಫರಬ್ಲಿ ಬಾಲಿಂಗ್ ತೊಗೊಂಡು ಚೇಸಿಂಗ್ ಮಾಡೋದು ಒಳ್ಳೇದು ಅನಿಸುತ್ತೆ. ಈವನ್ ಟಾಸ್ ಇದರಲ್ಲಿ ನೋಡಬೇಕಾದ್ರೆ ಟಾಸ್ ಯಾರು ಗೆದ್ರೂ ಅವ್ರದ್ದೇ ಪ್ಲಸ್ ಪಾಯಿಂಟ್ ಇರುತ್ತೆ, ಮೇಜರ್ ಪಾಯಿಂಟ್. ಯಾಕಂದರೆ ಡಿಸಿಷನ್ ಓಪನ್ ಗ್ರೌಂಡ್ ಇರೋದ್ರಿಂದ ರನ್ಸ್ ಸಿಂಗಲ್ಸು ಟೂಸ್ ಅಂತೂ ಬಂದೇ ಬರುತ್ತೆ. ಓಪನ್ ಇರೋದ್ರಿಂದ ಬೌಂಡ್ರೀಸು ಹೋಗುತ್ತೆ. ಸೊ ಓವರಲ್ಲಿ ಒಂದು ಬೌಂಡ್ರಿ ಕಂಟಿನ್ಯೂ ಹೋಗುತ್ತೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು 200, 220 ಟಾರ್ಗೆಟ್, ಒಳ್ಳೆ ಟಾರ್ಗೆಟ್ ಅಂತ. ಸೊ ಅದು ಒಳ್ಳೆ ಟಾರ್ಗೆಟ್ ಚೇಸಬಲ್ಗೆ RCB ಬ್ಯಾಟಿಂಗ್ ಮಾಡಿದ್ರೆ. ಈಗ ಲಾಸ್ಟ್ ಮ್ಯಾಚಲ್ಲಿ ತುಂಬ ಈಸಿಯಾಗಿ ಬರ್ತಾ ಇತ್ತು, ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ತುಂಬ ಈಸಿ. ಶುಭ್ಮಾನ್ ಗಿಲ್ ನೋಡಿದ್ವಿ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ಅಂತ. ಈ ಏನು ಅಂತಂದರೆ ಇವತ್ತಿನ ಮ್ಯಾಚಲ್ಲಿ ಯಾರು ತುಂಬ ಡೇಂಜರಸ್ ಅನ್ನಿಸ್ತಾ ಇದೆ ಜಿ ಟಿಲಿ ಡೇಂಜರಸ್ ಅಂದರೆ ಅವ್ರು ಓಪನಿಂಗ್ ಯಾರಿದ್ದಾರೆ ಬ್ಯಾಟ್ಸ್ಮನ್ಸು ಫುಲ್ಲು ಡೇಂಜರಸ್ ಇದ್ದಾರೆ. ಸೊ ಲೋವರ್ ಆರ್ಡರ್ ಬಂದರೆ ಬಟ್ಲರು, ಸೊ ಅವರು ಒಂದು ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಟೂರ್ನಮೆಂಟಲ್ಲಿ ಟಾಪ್ 3 ಏನಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಸೊ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅರ್ಲಿ ವಿಕೆಟ್ಸ್ ವಿನ್ ಮ್ಯಾಚಸ್ ಅಂತಲೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಯಾವಾಗಲೂ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 2 ವಿಕೆಟ್ಸ್ ಹೋಯ್ತು ಅಂದರೆ ಸೊ ವಿ ಆರ್ ಇನ್ ದ ಗೇಮ್ ಅಂತ ಅನ್ಕೋತೀನಿ. ಸೊ ಎನಿವೇ ಅರೌಂಡ್ 150-160ಗೆ ಅವ್ರನ್ನ ಕಟ್ ಹಾಕಿದ್ರೆ ಫಸ್ಟು ಇದರಲ್ಲಿ ಸೊ RCB ಚೇಸಬಲ್ ಇರುತ್ತೆ. ಫೇವ್ರೇಟ್ RCBನೇ. ಸೊ ಎಕ್ಸ್ಪೆಕ್ಟ್ ಆಸ್ RCB ಟು ವಿನ್. ಬಗ್ಗೆ ಎಕ್ಸ್ಪೆಕ್ಟೇಷನ್ RCB 100% ಫೈನಲ್ ಗೆಲ್ತಾರೆ. GT ಲಾಸ್ಟ್ ಮ್ಯಾಚ್ ತುಂಬ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಿದ್ದಾರೆ ಸರ್. GTಯಲ್ಲಿ ಏನಂದರೆ ಒಂದು 3 ಮೇನ್ ಪ್ಲೇಯರ್ಸ್ ಇದ್ದಾರೆ, ಅವ್ರು ತೊಗೊಂಡ್ರೆ ನಮ್ಮದೇ RCBದೇ ಮ್ಯಾಚ್ 100%. 3 ಪ್ಲೇಯರ್ಸ್ ಇರೋದು ಅವ್ರ ಕಡೆ. ಯಾರು? ಗಿಲ್ಲು, ಬಟ್ಲರು ಅಷ್ಟೇ. ಇನ್ನೊಂದೆರಡು ಪ್ಲೇಯರ್ ಎತ್ಬಿಟ್ರೆ ನಮ್ಮದೇ ಮ್ಯಾಚ್ ಗ್ಯಾರಂಟಿ. ಸರ್ ಸ್ವಲ್ಪ ಅಂದರೆ ಎಲ್ಲರೂ ಒಂದು ಲೆಕ್ಕಾಚಾರದಲ್ಲಿ ಟ್ರೋಲ್ ಮಾಡ್ತಾ ಇರೋಂಥದ್ದು ವಿರಾಟ್ ಕೊಹ್ಲಿ ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಆಡಬೇಕು ಬ್ಯಾಟಿಂಗ್ ಅನ್ನು. ಇಲ್ಲ, ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ತುಂಬ ಚೆನ್ನಾಗಿದೆ. ಸ್ಟ್ರೈಕ್ ರೇಟ್ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ, ಚೆನ್ನಾಗಿದೆ ಸ್ಟ್ರೈಕ್ ರೇಟ್ ವಿರಾಟ್ ಕೊಹ್ಲಿ ಈ ಸಲ ಎಸ್ಪೆಷಲಿ. ಲಾಸ್ಟ್ ಟೈಮ್ ಎಲ್ಲ ಏನಂದರೆ ಒಂದು 10 ಬಾಲ್ ಸ್ಲೋ ಅಲ್ಲಿ ಆಡ್ತಾಯಿದ್ರು, ಒಂದು 10 ಬಾಲ್ಸ್ ಡಿಫ್ರೆನ್ಸ್ ಇರೋದು ಬಾಲ್ ಟು ರನ್ಗೆ. ಇವಾಗ ಹಂಗಲ್ಲ, 20 ಬಾಲ್ಸ್ 25 ಬಾಲ್ಸ್ ಡಿಫ್ರೆನ್ಸ್ ಇದೆ ರನ್ಸ್ಗೂ ಬಾಲ್ಸ್ಗೂ. ಅದು ಸ್ಪೀಡಾಗಿ ಆಡ್ತಾ ಇದ್ದಾರೆ ಇವಾಗ, ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಫಸ್ಟ್ ಬ್ಯಾಟಿಂಗ್ ಆದರೆ RCBಗೆ ಎಷ್ಟು ಬೇಕು? ಅವ್ರದ್ದೇನಾದ್ರು ಬ್ಯಾಟಿಂಗ್ ಆದರೆ ಎಷ್ಟು ಕಂಟ್ರೋಲ್ ಮಾಡಬೇಕು? ಸರ್ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ RCB ಫೈನಲ್ ಬಂದಿರೋದ್ರಿಂದ, ಬ್ಯಾಕ್ ಟು ಬ್ಯಾಕ್ ಫೈನಲ್ಸ್ ಬಂದಿರೋದ್ರಿಂದ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಕಾಮನ್ ಆಗಿದೆ ಎಲ್ಲರ ಮೇಲೂ. ಫಸ್ಟ್ ಟೈಮ್ ಆಲ್ರೆಡಿ ವಿನ್ನರ್ಸ್ ಆಗಿದ್ದಾರೆ ಮತ್ತು ಸೆಕೆಂಡ್ ಟೈಮ್ ಅದೇ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ. ಸೊ ತುಂಬ ಅಭಿಮಾನಿಗಳಿಗೆ ಆ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಯಾವತ್ತೂ ಮ್ಯಾಚ್ ಮಾಡೋಕ್ಕಾಗಲ್ಲ, ಹೈ ಆಗೇ ಇದೆ. ಆ್ಯಂಡ್ GT ಕೂಡ ವಾಪಸ್ ಮತ್ತೆ ಅವರು ಫಸ್ಟು ಇದರಲ್ಲಿ ಕ್ವಾಲಿಫೈಯರಲ್ಲಿ ಸೋತು ಮತ್ತೆ ಕಮ್ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಏನು ಸಾಮಾನ್ಯ ಗಳಿಸಂಗಿಲ್ಲ. ತುಂಬ ಒಳ್ಳೆ ಟೀಮ್ ಇದೆ GT. ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಅವ್ರ ಬೌಲಿಂಗ್ ಅಟ್ಯಾಕ್ಗೆ ನಾವು ಇವರು 245-250 ಸ್ಕೋರ್ ಮಾಡಿದ್ದಾರೆ ಫಸ್ಟ್ ಕ್ವಾಲಿಫೈಯರಲ್ಲಿ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಮಿನಿಮಮ್ 250 ಹೊಡಿಲೇಬೇಕಾಗಿದೆ. ಯಾಕಂದರೆ ಶುಭ್ಮನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಇರೋ ಫಾರ್ಮ್ಗೆ ನಾವು 250 ಹೊಡೆದ್ರು ಕಮ್ಮಿನೇ. ಸೊ ಈಗ ನಾವು 250 ಹೊಡೆದೇ ಡಿಫೆಂಡ್ ಮಾಡಬೇಕಾಗುತ್ತೆ ಸರ್. ಸೊ ಅವ್ರನ್ನ ಹೇಗಾದರೂ ಮಾಡಿ ಕಟ್ಟಾಕಿ 2ನೇ ಸಲ ಕಪ್ಪೆತ್ತಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಯಾರು ತುಂಬ ಡೇಂಜರಸ್ ಅಂತ ಯಾರು ಅನಿಸ್ತಾರೆ GT? ತುಂಬ ಡೇಂಜರಸ್ ಅಂದರೆ ರಬಾಡ ಮತ್ತು ಜೇಸನ್ ಹೋಲ್ಡರ್ ಸರ್. ಸೊ ಈಗ ಫಾರ್ಮಲ್ಲಿ ಇರೋದು ನೋಡಿದ್ರೆ ರಬಾಡ ಮತ್ತು ಜೇಸನ್ ಹೋಲ್ಡರ್ ಟೀಮಿಗೆ ಬಂದಮೇಲೆ ಅವರು ಎಲ್ಲ ವಿನ್ನಿಂಗ್ ಟ್ರ್ಯಾಕಿಗೆ ವಾಪಸ್ ಬಂದಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಫಾರ್ಮ್ ಬಂದುಬಿಟ್ಟು ಸೊ ಅವ್ರನ್ನ GTನ ಮತ್ತೆ ಫೈನಲ್ಗೆ ತಂದುಬಿಟ್ಟಿದ್ದಾರೆ. ಜೇಸನ್ ಹೋಲ್ಡರ್ ಮತ್ತು ರಬಾಡ ತುಂಬ ಡೇಂಜರ್ ಬೌಲಿಂಗ್ ಅಟ್ಯಾಕಲ್ಲಿ. ಬ್ಯಾಟಿಂಗ್ ಬಂದರೆ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಫಸ್ಟು ಅವ್ರನ್ನ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಬೇಕು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಸಾಯಿ ಸುದರ್ಶನ್ ಇನ್ನೊಂದ್ಸರಿ ಹಿಟ್ ವಿಕೆಟ್ ಆಗಿಬಿಡಲಿ ಅಂತ. ಸೂಪರ್ ಓವರಲ್ಲಿ ಸರ್ ಸ್ಟ್ರಾಂಗು RCBನೂ ಇದ್ದಾರೆ, GTನೂ ಇದ್ದಾರೆ. ಸೊ ನಮ್ಮ ಬೆಂಬಲಿಗ ಯಾವತ್ತು RCBಗೇನೆ, ಬೆಂಗಳೂರೇನಾಗಿರೋದ್ರ ಕಾರಣದಿಂದ ನಾವು ಬೆಂಗಳೂರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಟೀಮಲ್ಲಿರೋ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಭುವನೇಶ್ವರ್ ಕುಮಾರ್ ಅವ್ರು ಏನಿದ್ದಾರೆ, ಅವ್ರು ಇವತ್ತೂ ಪರ್ಪಲ್ ಕ್ಯಾಪ್ ಹೋಲ್ಡ್ರಾಗೇ ಇರಬೇಕು. ನಮಗೆ ಪವರ್ ಪ್ಲೇಯಲ್ಲಿ ವಿಕೆಟ್ ಎತ್ಕೊಟ್ರೆ ಖಂಡಿತ ಜಯ ನಮ್ಮದೇ. ಬ್ಯಾಟಿಂಗ್ ಲೈನಲ್ಲಿ ವಿರಾಟ್ ಕೊಹ್ಲಿ ಅಂತಲ್ಲ, ಓಪನಿಂಗ್ ಬರೋ ವೆಂಕಟೇಶ್ ಅಯ್ಯರು ಲಾಸ್ಟ್ 3 ಮ್ಯಾಚಿಂದ ಕೊಟ್ಟಿರೋ ಎಲ್ಲ ಚಾನ್ಸಸ್ನ ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸೊ ಲಾಸ್ಟ್ ಟೈಮ್ ಇದ್ದಿದ್ದ ಟೀಮೇ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಶೆಪರ್ಡ್ ಅವ್ರನ್ನ ಏನಿದ್ರು ಇಂಪ್ಯಾಕ್ಟಾಗಿ ಒಳಗಡೆ ತೊಗೊಂಬಂದರೆ ಬೌಲಿಂಗಲ್ಲಿ ನಮ್ಮದು ಜಯ ಖಂಡಿತ. ಪ್ಲಸ್ ಪಾಯಿಂಟ್ ಅದೇ ನಮ್ಮದು. ಫಸ್ಟು ಬ್ಯಾಟಿಂಗ್ ಆಗೋದು ಓಕೆ. ಎಷ್ಟು ರನ್ಸ್ ಬೇಕಾಗುತ್ತೆ RCB? ಸರ್ RCB 180ಇಂದ 220 ರನ್ಸ್ವರೆಗೂ RCB ಚೇಸ್ ಮಾಡೋ ಕೆಪಬಿಲಿಟಿ ಇದ್ದಾರೆ ಎಲ್ಲ ಬ್ಯಾಟ್ಸ್ಮನ್ಸೂ. ಸೊ ಲಾಸ್ಟ್ ಮ್ಯಾಚ್ ನೀವು ನೋಡ್ದಂಗೆ ಭುವನೇಶ್ವರ್ ಕುಮಾರ್ ಬಂದು ವಿನ್ ಮಾಡಿಕೊಟ್ರು. ಸೊ ಯಾರು ಆಡ್ತಾರೆ ಯಾರು ಆಡಲ್ಲ ಅಂತ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದೇ IPL ಇರೋ ಮಜಾನೇ ಅದೇನೆ. ಸೊ RCBನೇ ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ. ಸರ್ ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ, ಏನು ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಚ್ ಬಗ್ಗೆ? ಈ ಸರನ್ನು RCB ಪಕ್ಕ 2ನೇ ಸತ ಕಪ್ ಹೊಡೆದೇ ಹೊಡಿತಾರೆ. ಈ ಸಲ ಕಪ್ ನಮ್ಮದೇ.
ಎಷ್ಟು ಬೇಕಾಗುತ್ತೆ ರನ್ಸ್ ಅನ್ಸುತ್ತೆ ನಿಮಗೆ ಫಸ್ಟ್ ಬ್ಯಾಟಿಂಗ್ ಆದ್ರೆ RCB? ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 230 ಬೇಕು ಸರ್. 230 ಬೇಕು. ಔಟ್ ಫಸ್ಟ್ ಬ್ಯಾಟಿಂಗ್ ಆದ್ರೆ ಅವ್ರು ಫಸ್ಟ್ ಮಾಡಿದ್ರೆ ಬ್ಯಾಟಿಂಗ್ ಆಡಿದ್ರೆ ಒಂದು 200-210ಕ್ಕೆ ಕಂಟ್ರೋಲ್ ಮಾಡ್ಬೋದು. ಚೇಸ್ ಮಾಡ್ತಾರೆ 210 ಚೇಂಜ್ ಮಾಡ್ಬೋದು ಸರ್. ಬೌಲಿಂಗ್ ಲೈನ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಏನೂ ಇಲ್ಲ, ಲಾಸ್ಟ್ ಟೈಮ್ ನೋಡಿದ್ರಲ್ಲ ಆಡಿದಾಗ ಈಸಿಯಾಗಿ ಚೇಂಜ್ ಮಾಡಿದ್ರು. ಬಟ್ 2-3 ಕ್ಯಾಚ್ ಡ್ರಾಪ್ ಮಾಡಿದ್ರಪ್ಪ, ಅದಕ್ಕೆ ರಜತ್ ಕ್ಯಾಚಸ್ ವಿನ್ ಮ್ಯಾಚಸ್. ಯಾರು ಕ್ಯಾಚಸ್ ಹಿಡಿತಾರೋ ಆ ಮ್ಯಾಚ್ ಪಕ್ಕ ಗೆಲ್ತಾರೆ. ಒಟ್ಟು ಇವತ್ತು RCB RCB ಗೆದ್ದೇ ಗೆಲ್ತಾರೆ ಪಕ್ಕ. ಆಯ್ತು ನೋಡೋಣ. ಜ್ಯೋತಿಷ್ ಬೇರೆ ಅಂತವ್ರು ನಿಮ್ಮನ್ನ ಪಕ್ಕ ಗೆಲ್ತಾರೆ ಇವತ್ತು. ಇಲ್ಲಿ ನೋಡ್ಕೊಂಡು ಮಾತಾಡಿ ಸರ್. RCB ವರ್ಸಸ್ GT ಮ್ಯಾಚ್ ಇದೆ, ಫೈನಲ್. ಪಂದ್ಯದ ಬಗ್ಗೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಯಾರು ಗೆಲ್ತಾರೆ ಅನ್ಸುತ್ತೆ? RCB 100%. RCB 100%. 100%. ಎಸ್. ಅದು GT ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಸ್ಟ್ರಾಂಗಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ಇಯರ್ IPL ಅಲ್ಲೂ ಅಷ್ಟೇ ಒಂದು ಇದೇ ಥರನೇ ಫೈನಲಲ್ಲಿ ಹೋದವರು ಸೋಲ್ಸಿ ಕಳಿಸಿದ್ರು, ತಿರ್ಗಾ ಅವರೇ ರಿಟರ್ನ್ ಅವರಿಗೆ ಫೈನಲ್ ಬಂದು ತಿರ್ಗಾ ಅವ್ರ ಹತ್ರನೇ ಸೋತರು. ಮೋಸ್ಟ್ಲಿ ಪಂಜಾಬ್ ಅನ್ಸುತ್ತೆ. ಅದೇ ಥರನೇ CSKಗೂ ಹೈದರಾಬಾದು ಹಂಗೆ ಸೋಲಿಸಿ ತಿರ್ಗಾ ಅವ್ರು 3ನೇ ಮ್ಯಾಚ್ ಆಡ್ಬಿಟ್ಟು ತಿರ್ಗಾ ಅವರು ಫೈನಲ್ ಬಂದರು. ತಿರ್ಗಾ CSK ಅವ್ರನ್ನ ಸೋಲಿಸ್ತು. ಇದು ರಿಪೀಟು IPL ಅಲ್ಲಿ ಸುಮಾರು ಸಲ ಆಗಿದೆ. ಅವ್ರನ್ನ ಸೋಲಿಸಿ ಕಳಿಸಿ ಫೈನಲ್ಗೆ ಹೋದರೆ ಅವರು ಸ್ಟ್ರಾಂಗ್ ಆಗಿ ಬರ್ತಾರೆ ಹೊರತು 99% ತಿರ್ಗಾ RCBನೇ ಹೊಡಿಯೋಕ್ಕೆ ಚಾನ್ಸಸ್ ಇದೆ. ಸೊ ಇವರು ಮೈಂಡಲ್ಲಿ ನೆಗೆಟಿವ್ ಥಾಟಲ್ಲೇ ಆಡ್ತಾರೆ GT ಅವರು, ಹೆಂಗಾರು ಅವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ. ಸೊ ಅದು ಈ IPL ಅಲ್ಲಿ ಈ ಥರ ಚೇಂಜಸ್ ಆಗಿಲ್ಲ. ಒಂದು ಸಲ ಹೊಡೆದು ಫೈನಲ್ಗೆ ಹೋಗಿ ತಿರ್ಗಾ ಅವ್ರು ಬಂದು ಸೋಲಿಸಿದೆ ಇಲ್ಲ ಅವ್ರನ್ನ. ಸೊ ಇದು ಅಕಸ್ಮಾತ್ ರಾಜಸ್ಥಾನ್ ಬಂದಿದ್ರೆ 50-50 ಇರ್ತಾ ಇತ್ತು. ಸೊ GT ಇರೋದ್ರಿಂದ ಇವರು ಪಾಸಿಟಿವ್ ಆಗಿ ಆಡ್ತಾರೆ RCB. ಈ ಸಲಿನೂ RCB ಕಪ್ ಗೆಲ್ತಾರೆ ಅನ್ನೋದು ನಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಜೆರ್ಸಿ ಮೇಲೆ ಇನ್ನೊಂದು ಸ್ಟಾರ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ. 200%. 200 ಅಲ್ಲ 300%. GT ತುಂಬಾ ಸ್ಟ್ರಾಂಗ್ ಆಗಿದೆ, ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ RR ಮೇಲೆ. ಹೌದು, ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಸಲಿನೂ ನಮ್ಗೆ ಬೇರೆ ತರ ಸ್ಟ್ರಾಟಜಿ ಮಾಡ್ತಾರೆ, ವಿನ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬೌಲಿಂಗ್ ಲೈನ್ ತುಂಬಾ ಡೇಂಜರಸ್ ಇದೆ ರೀ ಅವ್ರದ್ದು. ಅವ್ರದ್ದು ಏನಂತ ಬೌಲಿಂಗ್ ಲೈನ್ ಅಪ್, ನಮ್ದು ಬ್ಯಾಟಿಂಗ್ ಲೈನ್ ಅಪ್ ಅಷ್ಟೇ ಡೇಂಜರಸ್ ಆಗಿದೆ ಬಾಸ್. ಹೇಳ್ಬೇಕಾ ನಿಮ್ಗೆ? ಅದು ಬ್ಯಾಟ್ಸ್ಮನ್ ನೀವೇ ನೋಡಿದ್ದೀರಾ, ಆಡ್ತಾರೆ ಎಲ್ಲರೂ ಚೆನ್ನಾಗಿ. ಎಷ್ಟು ಬೇಕಾಗ್ಬೋದು ನೋಡಿ ಬ್ರೋ, ನಮ್ಗೆ RCB ಕಪ್ ಗೆಲ್ಲುತ್ತೆ ಅದು ಗೆಲ್ಲುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇದು ಏನ್ ಹೇಳಿ, ಗೊತ್ತು ಆಡಕ್ಕೆ ಅವರು ಆಡ್ತಾ ಇದಾರಲ್ಲ, ಅದೇ ಖುಷಿ. ಫೈನಲ್ ಬಂದು ಅಷ್ಟೇ. ಈಗ ಇನ್ನೊಂದು ಒಂದು ಟೀಮ್ ಅವರು ಈಗ ಆಲ್ರೆಡಿ ಈಚೆ ಹೋಗಿದಾರಲ್ಲ, ಯಾವಾಗ್ಲೂ ಟ್ರೋಲ್ ಮಾಡ್ತಿರ್ತಾರೆ ಅವರು RCB ಸೋತೋಗುತ್ತೆ ಫೈನಲ್ ಮ್ಯಾಚ್ ಅಂತ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕತ್ತಿದ್ದಾರೆ. ಏನ್ ಹೇಳ್ತೀರಿ? ಸೋಲಿ ಬಿಡಿ, ಅವ್ರಿಗೆ ಅವ್ರ ಸೋತ್ ಪಾಪ ಅವ್ರು ಖುಷಿಯಾಗಿರ್ಲಿ ಬಿಡಿ. ಪಾಪ ಅವ್ರು ಇಷ್ಟ ದಿನ ನಾವು ಉರ್ಸಿದೀವಿ, ಇವತ್ತು ನಾವು ಸೋತ್ರೆ ನಾವು ಬರ್ನಲ್ ಕೊಟ್ಟಂಗೆ ನಾವು. ಅರ್ಥ ಆಯ್ತಾ? ಸೋತ್ರೆ ಬರ್ನಲ್ ಕೊಟ್ಟಂಗೆ, ಗೆದ್ರೆ ಇನ್ನು ಅವ್ರಕ್ಕೆ ಮೆಣಸಿನ್ಕಾಯಿ ಹಾಕ್ತಂಗೆ. ಸರ್, ಇವತ್ತು RCB ವರ್ಸಸ್ GT ಫೈನಲ್ ಮ್ಯಾಚ್ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಇವತ್ತು ಇರೋ ಮ್ಯಾಚು ಐ ಥಿಂಕ್ ವಿರಾಟ್ ಕೊಹ್ಲಿ ವಿಲ್ ಪ್ಲೇ. ಇಫ್ ವಿರಾಟ್ ಕೊಹ್ಲಿ ಪ್ಲೇಸ್, then the chances are 100%. Even if Virat Kohli doesn't play, because other players are in form, so we hope that we can take the cup back. ಸರ್, GT ಲಾಸ್ಟ್ ಮ್ಯಾಚ್ ಅಲ್ಲಿ ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ, ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ ಅವರು. ಸಾಯಿ ಸುದರ್ಶನ್ ಆಗಿರ್ಬೋದು, ಗಿಲ್ ಆಗಿರ್ಬೋದು, ಬೌಲಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರನ್ನ ಕಟ್ ಹಾಕ್ಬೇಕು ಅಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ರನ್ಸ್ ಬೇಕು ಅನ್ಸುತ್ತೆ? 250 ಮೇಲೆ ಬೇಕು. 250 ಪ್ಲಸ್ ಬಿಕಾಸ್ ದಟ್ಸ್ ದ ಬ್ಯಾಟಿಂಗ್ ಗ್ರೌಂಡ್. ಓಕೆ. ಚೇಸಿಂಗ್ ಆಯ್ತು ಅಂತಂದ್ರೆ ಸರ್ ಎಷ್ಟು ಕಂಟ್ರೋಲ್ ಮಾಡ್ಬೇಕು ಅವ್ರನ್ನ? ಯು ಹ್ಯಾವ್ ಟು ರಿಸ್ಟ್ರಿಕ್ಟ್ ದಮ್ ಫಾರ್ ಅಟ್ಲೀಸ್ಟ್ 220-200 ಒಳಗಡೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಪಾಸಿಬಲ್. ಓಕೆ ಸರ್. See, RCB team is very strong mentally. So whichever team is very strong, they are going to win. So RCB is going to win today. That is final. That's it. Hip hip hooray RCB! ಫೈನಲ್ ಮ್ಯಾಚ್ ಇದೆ, ಏನು ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಚ್ ಬಗ್ಗೆ ನಿಮಗೆ? GTಗೆ ಹೋಮ್ ಗ್ರೌಂಡ್ ಆಗೋಯ್ತು. ಆ್ಯಕ್ಚುಲ್ ಆಗಿ ಮ್ಯಾಚ್ ಇದ್ದಿದ್ದು ಇಲ್ಲಿ ಫೈನಲ್ಸು. ಈ ತಗಡ್ನ ಮಕ್ಕಳು, ಈ ಪೊಲಿಟಿಷಿಯನ್ಸು ಅನ್ವಾಂಟೆಡ್ ಇದು ಮಾಡಿಬಿಟ್ಟು ಮ್ಯಾಚೆಲ್ಲ ಆ ಕಡೆ ಹೋಗ್ಬಿಟ್ಟು ಅಡ್ವಾಂಟೇಜ್ ಆ ಕಡೆ ಹೋಗ್ಬಿಟ್ಟಿದೆ ಇದು. ಆದ್ರೂ ಫೀಲ್ಡಿಂಗಲ್ಲಿ ಮಿಸ್ಫೀಲ್ಡೆಲ್ಲ ಮಾಡಿದ್ದು ಇವರೇ ಜಾಸ್ತಿ. ಚೆನ್ನಾಗೂ ಮಾಡಿದ್ದಾರೆ, ಮಿಸ್ಫೀಲ್ಡು ಜಾಸ್ತಿ ಮಾಡಿದ್ದಾರೆ GTನವರು. ಅದರಿಂದ ನಾನು ತಿಳ್ಕೊತೀನಿ RCBಗೆ ಒಳ್ಳೆ ಅಡ್ವಾಂಟೇಜ್ ಇದೆ ಅಂತ ಇರುತ್ತೆ. ಸರ್, ಬೌಲಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಇದೆ GTಗೆ. ರಬಾಡ ಆಗಿರ್ಬೋದು, ಆಮೇಲೆ ತುಂಬಾ ಬೌಲಿಂಗ್ ಸಿರಾಜು, ಹೌದು, ರಶೀದ್ ಖಾನು, ಆ ಕಡೆ ಇನ್ನೊಬ್ಬನು ಬಟ್ ಹೋಲ್ಡರು. ಹೋದ ಮ್ಯಾಚ್ ರಶೀದ್ ಖಾನ್ 2 ಓವರ್ ಹಾಕಿದ್ದು, ಅದನ್ನು ಅದ್ಯಾತ ಹೆಂಗೆ ಓಡಿಸ್ಕೊಂಡು ನೋಡಿದ್ರಲ್ಲ. ಸೊ ಇವಾಗ ಎಲ್ಲ ಬೌಲರ್ಸ್ ಸಾರ್ಟ್ ಔಟ್ ಮಾಡಿದ್ದಾರೆ. ಮೆತ್ತಗೆ ವೈಭವ್ ಸೂರ್ಯವಂಶಿಗೂ ಸಾರ್ಟ್ ಔಟ್ ಮಾಡ್ತಾ ಇದ್ದಾರೆ. ಥರ್ಡ್ ಮ್ಯಾನಲ್ಲಿ ಇಟ್ಬಿಟ್ಟು ಫೀಲ್ಡಿಂಗು
ಅದರಿಂದ ಈ ಗೇಮಲ್ಲಿ ಚೆಸ್ ಥರ ಆಗಿಬಿಟ್ಟಿದೆ ಇವಾಗ ಇದು. ಅದರಿಂದ ಸ್ವಲ್ಪ ಲಕ್ಕು ಬೇಕು. ಇವಾಗ ನೋಡು, ಲಾಸ್ಟ್ ಟೈಮ್ ಸಾಯಿ ಸುದರ್ಶನ್ ಹಿಟ್ ವಿಕೆಟ್ ಆಗ್ಬಿಟ್ಟ. ಅದು ಇದು ಲಾಸ್ಟ್ ಮ್ಯಾಚಲ್ಲಿ ಹಿಟ್ ವಿಕೆಟ್ ಸರ್. ಹಾಂ, ಹೌದಾ? ನಾನು ಗಮನಿಸಿಲ್ಲ. ಹಾಂ, ಸ್ವಲ್ಪ ಲಕ್ ಬೇಕು. ಯಾಕಂದ್ರೆ ಇದು IPL ನಾನು ಕ್ರಿಕೆಟ್ ಅಂತ ಹೇಳಲ್ಲ, ಎಂಟರ್ಟೈನ್ಮೆಂಟ್. ಬೌಂಡ್ರೀಸ್ ಎಲ್ಲ ಚಿಕ್ಕದ್ ಮಾಡಿಬಿಟ್ಟು ಬೌಲರ್ಸ್ಗೆ ಏನಿಲ್ಲ. ಹೌದು, ಅದರಿಂದ ಯಾರಿಗೂ ಹೇಳೋಕ್ಕಾಗಲ್ಲ. ಬಟ್ RCBಗೆ ಅಡ್ವಾಂಟೇಜ್ ಇದೆ, ನೋಡೋಣ. IPL ಸ್ಟಾರ್ಟ್ ಆಗಕ್ ಮೊದಲು ನೀವು ನೋಡಿ, ಎಲ್ಲಾ ಟೀಮು 9 ಟೀಮು ಬೆಂಗಳೂರು ಮೇಲೆ 300 ಹೊಡಿತೀವಿ ಅಂದ್ರು. ಬಟ್ ಯಾರು 250 ದಾಟ್ಲಿಲ್ಲ. ಬಟ್ ಬೆಂಗಳೂರು ಏನು ಮಾತಾಡ್ದಿರಾನೆ 250 260 ಹೊಡೆದ್ರು. ಅದೇ ಬೆಂಗಳೂರು ಸರ್. ಬೆಂಗಳೂರ್ನ ಯಾರ್ಯಾರು ಕಂಡಮ್ ಮಾಡ್ತಾ ಇದಾರೆ ಅವ್ರಿಗೆಲ್ಲ ಕರ್ಮ ರಿಟರ್ನ್ಸು. ಪ್ರತಿಯೊಂದು ಸಲ ನೋಡಿ, ರೀಲ್ಸ್ಗಳು ನೋಡಬೇಕು, ಎಲ್ಲಾನು ಬೆಂಗಳೂರಿಗೆ ಮೋಸ ಆಗಿರೋದೆ. ಅವರೆಲ್ಲ ಚಾಲೆಂಜಲ್ಲಿ ಮಿಕ್ಸಪ್ ಮಾಡ್ಕೊಂಡು ಗೆದ್ರು. ನಾವೇನು ಇಲ್ದಿರಾನೆ ಗೆದ್ಬಿಟ್ಟು ಇವತ್ತು ಈ ಮಟ್ಟಿಗೆ. ಇನ್ನು ಮುಂದೆ 10 ವರ್ಷದಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಕಪ್ಪು RCB ಹತ್ರ ಇರತ್ತೆ ನೋಡಿ. ನೆಕ್ಸ್ಟ್ 10 years ಅಲ್ಲಿ ನಾವು ಬದುಕಿರೋದು ರಿಪೀಟ್ ಆಗತ್ತದು. ಸಾಯಿ ಸುದರ್ಶನ್ ಮತ್ತೆ ಗಿಲ್ ಪಾರ್ಟ್ನರ್ಶಿಪ್ ಮಾಡಿದ್ರೆ, ವಿರಾಟ್ ಕೊಹ್ಲಿ ಮತ್ತೆ ಪಟ್ಟಿದಾರ್ ಅಥವಾ ಪಡಿಕಲ್ ಪಾರ್ಟ್ನರ್ಶಿಪ್ ಮಾಡಲೇಬೇಕು, ಇಲ್ಲಾಂದ್ರೆ ಸೋಲ್ತೀವಿ. ಸಿರಾಜು ಮತ್ತೆ ಹೋಲ್ಡರ್ಗೆಲ್ಲ ಚಾನ್ಸ್ ಕೊಡಬಾರ್ದು. ಅವರಿಗೆ ಆರಾಮಾಗಿ ಆಡ್ಬೇಕು. ಚಿಕ್ಕಿದ ಬಾಲ್ನ ಹೊಡಿಬೇಕು, ಇಲ್ಲಾಂದ್ರೆ ಆರಾಮಾಗಿ ಆಡ್ಬೇಕು. ಈಗ ಬೌಲಿಂಗ್ ಲೈನಪ್ ತುಂಬಾ ಸ್ಟ್ರಾಂಗ್ ಆಗಿದೆ GTದು. ಅದ್ರ ಬಗ್ಗೆ ಅವ್ರ ಬಗ್ಗೆ ಹೆಂಗೆ ಡಾಮಿನೇಷನ್ ಮಾಡ್ಬೇಕು? ಅವ್ರನ್ನ ಕಾಮಾಗಿ ಆಡ್ಬೇಕು. ಒಂದ್ ಸ್ವಲ್ಪ ಕಾಮಾಗಿ ಆಡ್ಬೇಕು. ಟೈಮ್ ತಗೊಂಡು ಬಾಲ್ ಯಾಕೆ ಸಿಗುತ್ತೋ ಅದಕ್ಕೆ ಹೊಡಿಬೇಕು. RCB ಬೌಲರ್ಸ್ ಅಲ್ಲಿ ಭುವನೇಶ್ವರ್ ಕುಮಾರು, ಹೇಸಲ್ವುಡ್ ಮತ್ತೆ ಜೇಕಬ್ ಡಫಿ. ಓಕೆ. ಒಟ್ಟು ಇವತ್ತು ವಿರಾಟ್ ಕೊಹ್ಲಿ ಎಷ್ಟು ಹೊಡಿಬೋದು ಅನ್ಸುತ್ತೆ? ಇವತ್ತು 51 ಹೊಡಿತಾರೆ. ಇವತ್ತು RCB ವರ್ಸಸ್ GT ಫೈನಲ್ ಮ್ಯಾಚ್ ಇದೆ. ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಜರ್ಸಿ ಬೇರೆ ಹಾಕೊಂಡಿದ್ದೀರಿ, ಕೇಳೋಣ ಅವಶ್ಯಕತೆ ಇಲ್ಲ. ಹೊಡಿತಾರೆ ಬ್ರೋ, ರಜತ್ ಪಾಟಿದಾರ್ ಹೊಡಿತಾರೆ ಇವತ್ತು, ಪಕ್ಕ ಹೊಡಿತಾರೆ. ಮತ್ತು ಏಮಂದ್ರೆ ಸ್ವಲ್ಪ ಡೌಟ್ ಇದೆ, ಏನಾಗುತ್ತೆ ಹೇಳಕ್ಕಿಲ್ಲ. ಯಾಕೆ ಸ್ಟ್ರಾಂಗ್ ಇದೆ ಅಂತ GTನು? ಸ್ಟ್ರಾಂಗ್ ಇಲ್ಲ ಅವ್ರ ಬ್ಯಾಟ್ಸ್ಮನ್ ಅಷ್ಟೊಂದು ಯಾರು ಇಲ್ಲ. ಬೌಲಿಂಗ್ ಸ್ಟ್ರಾಂಗ್ ಇದ್ದಾರೆ, ಬಟ್ ಬ್ಯಾಟಿಂಗ್ ಯಾರು ಇಲ್ಲ ಅವ್ರ ಕಡೆ. ಸಾಯಿ ಸುದರ್ಶನ್ ಗಿಲ್ ಮೊನ್ನೆ ಮ್ಯಾಚ್ ಸೆಂಚುರಿ ಹೊಡೆದ್ರಲ್ಲ. ಎಲ್ಲಿ ಸಾಯಿ ಸುದರ್ಶನ್ಗೆ ಕೈಯಲ್ಲಿ ಏನು ವೆಲ್ಡ್ ಹಾಕ್ಬೇಕು. ಈ ಮ್ಯಾಚ್ ಅದೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ಏನ್ ಅನ್ಸುತ್ತೆ? 50-50 ಚಾನ್ಸ್ ಇದೆ ಅಂತ? 50 ಇಲ್ಲಪ್ಪ, RCBನೂ ಪಕ್ಕ ಗೆಲ್ಲೋದು. ಕರಡಿ, ಇವತ್ತು RCB ವರ್ಸಸ್ GT ಫೈನಲ್ ಮ್ಯಾಚ್ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಸರ್, ಮ್ಯಾಚ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. RCB ಗೆಲ್ಲೋದು ಅದೊಂದೇ. ಹೋದ್ ಸಲ ಗೆದ್ದಿದ್ದೀವಿ, ಈ ಸಲ ಮತ್ತೆ ಗೆಲ್ತೀವಿ ಅನ್ನೋದೊಂದೇ ಆಸೆ. ಹಿಸ್ಟ್ರಿ ಮತ್ತೆ ರಿಪೀಟ್ ಮಾಡ್ತೀವಿ ಅಂತ. ಈಗ ಸರ್, ಕಂಪ್ಯಾರಿಟಿವ್ಲಿ RCB ಸ್ವಲ್ಪ ಸ್ಟ್ರಾಂಗ್ ಹಾಕೊಂಡ್ರು. ಲಾಸ್ಟ್ ಮ್ಯಾಚ್ ಅಲ್ಲಿ ಕಮ್ಬ್ಯಾಕ್ ಮಾಡಿದ್ದಾರೆ GT ಅವರು. ಹೌದು, ಅವರಿಗೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಬೇರೆ ಇದೆ. ಏನ್ ಅನ್ಸುತ್ತೆ ಸರ್? ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ, ಬಟ್ GTದು ಸ್ಟಾರ್ಟಿಂಗ್ 3 ವಿಕೆಟ್ ತಗೊಂಡ್ಬಿಟ್ರೆ, ಪವರ್ ಪ್ಲೇನಲ್ಲಿ 2 ವಿಕೆಟ್ ಎತ್ಬಿಟ್ರೆ ಮ್ಯಾಚ್ ನಮ್ದೆ ಅಷ್ಟೇ, ಇನ್ನೇನು ಇಲ್ಲ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರ್ಬೋದು, ಬಟ್ ಅವ್ರದ್ದು ಟ್ರಯೋ ಏನಿದೆ, ಫಸ್ಟ್ ಸ್ಟಾರ್ಟಿಂಗ್ ಟ್ರಯೋ ಏನಿದೆ ಅದು ಮಾತ್ರ. ಅದು ಕ್ಲಿಕ್ ಆಗಲಿಲ್ಲ ಅಂದರೆ ಮ್ಯಾಚ್ ಕ್ಲಿಕ್ ಆಗಲ್ಲ. ಅವರು ಬಾಲಿಂಗ್ ಲೈನಪ್ ಎರಡೂ ಸೇಮ್ ಇದೆ ಸರ್. ಅವ್ರದ್ದು ಒಂಚೂರು ಪೇಸ್ ಬಾಲಿಂಗ್ ಅಡ್ವಾಂಟೇಜ್ ಚೆನ್ನಾಗಿದೆ, ಬಟ್ ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ದೀವಿ, ಕ್ವಾಲಿಫೈಯರ್ 1ನಲ್ಲಿ ಆ ಬಾಲಿಂಗಿಗೆ 254 ಹೊಡೆದಿದ್ದೀವಿ. ಇವತ್ತು ಇನ್ನೂ ಒಂದು 10 ರನ್ ಎಕ್ಸ್ಟ್ರಾನೇ ಹೊಡಿಬೋದು, ಗೊತ್ತಿಲ್ಲ. ಡಫಿನ್ ಆಡಿಸ್ಬೇಕು ಅಂತೀರಾ ಅಥವಾ ರೊಮೊರೆ ಶಫರ್ಡ್ ಆಡಿಸೋದು ಬೆಟರ್ ಅನ್ಸುತ್ತೆ ಸರ್? ಈಗ ಫಿಲ್ ಸಾಲ್ಟ್ ರೆಡಿ ಇಲ್ಲ ಅಂದರೆ ಡಫಿ, ರೊಮೊರೆ ಶಫರ್ಡ್ ಇಬ್ರು ಒಳಗೆ ಬರ್ಬೋದು. ಲಾಸ್ಟ್ 3 ಜನ ಆಡಿದ್ವಿ, ಈ ಸಲ 4 ಜನನೂ ಆಡ್ಬೋದು. ಫಿಲ್ ಸಾಲ್ಟ್ ಇದ್ರೆ ಡಫಿ ಆಡ್ತಾನೆ, ರೊಮೊರೆ ಕೂರೋದು ಒಳ್ಳೇದು ಅಂತೀನಿ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಹೆಂಗೂ ಫಾರ್ಮಲ್ ಇದ್ದಾರೆ, ಸೊ ಮಿಡ್ಲ್ ಆರ್ಡರ್ಲ್ಲಿ ಅವ್ರು ಬಂದು ಆಡ್ಕೊಂತಾರೆ. ಇವತ್ತು ಫೈನಲ್ ಮ್ಯಾಚ್ ಇದೆ, ಯಾರು ಗೆಲ್ತಾರೆ? RCB. GT ಸ್ಟ್ರಾಂಗ್ ಆಗಿತ್ತಲ್ಲ? ಇಲ್ಲ. ಯಾಕಿಲ್ಲ? ಮೊನ್ನೆ ಸೆಂಚುರಿ ಹೊಡೆದಾನೆ ಗಿಲ್ಲು. ಪರವಾಗಿಲ್ಲ. ನಮ್ಮ ಇದು ಭುವನೇಶ್ವರ ಭುವನೇಶ್ವರ ಬಾಲಿಂಗರ್ ಇದ್ದಾನಲ್ಲ, ಭುವನೇಶ್ವರ್, ಅವನು ಸ್ಟ್ರಾಂಗರ್ ಬಾಲರ್. ಎಂತ ಬಾಲ್ ವಿಕೆಟ್. ಅವ್ರ ಕಡೆ ರಬಡ ಇದಾನಲ್ಲ? ರಬಡ ಇದ್ರೆ ನಮ್ ಕಡೆ ಅವರಲ್ಲ ಸಾಕಷ್ಟು ಜನ ಇದ್ದಾರೆ. ಒಟ್ಟಿಗೆ ಗೆಲ್ತಾರೆ RCB. ಎಲ್ಲರೂ ಸೇರ್ಕ RCB ಅಂದ್ರು. ಸೂಪರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಕ್ರಿಕೆಟ್ ಅಭಿಮಾನಿಗಳ ಮಾತು. ಎಲ್ಲರೂ ಹೇಳ್ತಾ ಇರೋದೊಂದೇ, ಈ ಸಾರಿನೂ ಕೂಡ ಕಪ್ ನಮ್ದೆ ಅಂತ. ಯಾಕಂತಂದ್ರೆ ಇಡೀ ಟೀಮ್
ಸಮತೋಲಿತವಾಗಿದೆ. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರಬಹುದು, ಈ ಎದುರಾಳಿ ತಂಡಗಳನ್ನು ಕಟ್ಟಾಕುವಂತಹ ನಿಟ್ಟಿನಲ್ಲಿ ಸ್ಟ್ರಾಟರ್ಜಿಗಳನ್ನು ಮಾಡೋದ್ರಲ್ಲೂ ಕೂಡ RCB ಮೇಲುಗೈಯನ್ನು ಸಾಧಿಸಿದೆ. ಹೀಗಾಗಿ RCB ಈ ಬಾರಿ ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ಅಭಿಮಾನಿಗಳು ಇಟ್ಕೊಂಡಿರುವಂಥದ್ದು. ಆದರೆ GT ಏನು ಸಾಮಾನ್ಯ ತಂಡ ಅಲ್ಲ. ಎದುರಾಳಿ ತಂಡಗಳಿಗೆ ಯಾವುದೇ ಟೈಮ್ನಲ್ಲಾದ್ರೂ ಕೂಡ ನೀರು ಕುಡಿಸಬಹುದಾದಂತಹ ತಂಡ ಅದು GT. ಯಾಕಂತಂದರೆ ಸಾಯಿ ಸುದರ್ಶನ್ ಆಗಿರಬಹುದು, ಶುಭ್ಮಾನ್ ಗಿಲ್ ಆಗಿರಬಹುದು, ಏನೋ ಬಾಲಿಂಗ್ ಲೈನಪ್ಪನ್ನು ನೋಡಿದ್ರೆ ತುಂಬ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಎಚ್ಚರಿಕೆಯ ಆಟವನ್ನು RCB ತಂಡ ಆಡಿದ್ರೆ 2ನೇ ಬಾರಿಗೆ ಕಪ್ಪನ್ನು ಎತ್ತಿ ಹಿಡಿಯೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಫೇವ್ರೇಟ್ ಆಗಿರುವಂಥದ್ದು ಆ್ಯಸ್ ಯೂಶ್ವಲ್ RCB ಇದೆ. ಆದರೆ ಅಹಮದಾಬಾದ್ ಗ್ರೌಂಡ್ ಏನಿದೆ, ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ, ಅಲ್ಲಿ ಯಾರು ಇವತ್ತು ಕಮಾಲ್ ಮಾಡ್ತಾರೆ ಅನ್ನೋದನ್ನು ಇವತ್ತು 7:30 ನಂತರವೇ ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ನಿಂಗಪ್ಪ ಗುಡಿಗೇರಿ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.